ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕನಿಷ್ಠ ರಾಷ್ಟ್ರೀಯ ವೇತನ ತಿಂಗಳಿಗೆ 28,000 ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಜಿಲ್ಲಾ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಾವು ಅಂಗನವಾಡಿ ಕಾರ್ಯಕರ್ತೆ ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ಅಧ್ಯಕ್ಷರು ನಾವು ಕಾಶವ್ವ ಹನುಮಂತ ಯಾವಗಲ್ ಅಂತೇಳಿ. ನಾವು 1995ರಾಗಿಂದ ಯೂನಿಯನ್ದೊಳಗೆ ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿಂದ 28 ವರ್ಷ ಸರ್ವಿಸ್ ಆದ್ರೂ ನಮ್ಮ ಗೌರ್ಮೆಂಟ್ ಏನಂದ್ರೆ ಒಂದು ಸ್ಟ್ರೈಕ್ ಮಾಡಿದ್ರೆ, ಒಂದು ಏನಾರು ಹೋರಾಟ ಮಾಡಿದ್ರೆ ಒಂದು ನಾಯಿಗೆ ಬಿಸ್ಕಿಟ್ ಹೋಗೋದಂಗೆ ಹೋಗಿತಾರೆ. ಒಂದು 500 ಕೊಟ್ಟನು, 1000 ಕೊಟ್ಟನು, ಒಂದು 200 ಕೊಟ್ಟನು, ಒಂದು 300 ಕೊಟ್ಟನು ಅಂತೇಳಿ ನಮ್ಮನ್ನು ಏನೂ ಬೇಡ ಒಂದು ಕಾರ್ಮಿಕರನ್ನಾಗ್ಯಾರ ಒಂದು ಪರಿಗಣಿಸ್ರಿ ಅಂತೇಳಿ. ಕಾರ್ಮಿಕನಾರಾಗಿ ಆಗ್ಲಿಕ್ಕಂದ್ರೆ ಗೌರವಧನ ಕಾರ್ಯಕರ್ತ ಅಂತ ಎಷ್ಟು ದಿವಸ ಅಂತ ನಾವು ಕೆಲಸ ಮಾಡೋದು. ನಮ್ಮ ಜೊತೆ ಜಾಯ್ನ್ ಆದವ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಇವತ್ತು ಮೇಲಿನ ದರ್ಜೆ ಒಳಗೆ ಅದಾರ ಅವ್ರು. ನಾವು ಇಷ್ಟು ಸರ್ವಿಸ್ ಮಾಡಿನೂ ನಾವೆಲ್ಲಿ 10,000 ಒಳಗೆ ಕೆಲಸ ಮಾಡುತ್ತೇವೆ. ಇದು 10,000 ನಮ್ಮದು ಗೌರವಧನ ನಮ್ಗೆ ಇವಾಗಿನ ಕಾಲಕ್ಕೆ ಏನೂ ಸಾಕಾಗ್ತಾ ಇಲ್ಲ. ಮನೆ ಮಕ್ಕಳು ಗಂಡ ಯಾವುದೂ ಒಂದು ಎಜುಕೇಷನ್ಗೆ, ಶಿಕ್ಷಣಕ್ಕೆ, ಆಮೇಲೆ ಆಸ್ಪತ್ರೆಗೆ ಯಾವುದಕ್ಕೂ ನಮ್ಗೆ ಅದು ಕೆಲಸಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ, ನಮ್ಮ ಕೆಲಸ ನೋಡ್ರೆ ಗುರುತಿಸರ ನೀವು ಒಂದೇನು ನಮಗೊಂದು ಗೌರವಧನ ಕೊಡ್ರಿ ಅಂತೇಳಿ ಕೇಳ್ತೀವಿ. ಇಷ್ಟು ಹೇಳ್ತೀನಿ. ಮತ್ತು ಇನ್ನೂ ಒಂದು ಏನಪ್ಪ ಅಂದ್ರೆ ನಮಗೆ ಫಸ್ಟ್ ಅವರು ಮೊಬೈಲ್ ಕೊಡಬೇಕಾದ್ರೆ ನಮಗೇನು ಹೇಳಿದ್ರು ಅವರು, ಒಂದು ರಿಜಿಸ್ಟರ್ ಕೊಡಬೇಕು, ರಿಜಿಸ್ಟರ್ ಮೇಂಟೈನ್ ಮಾಡಿರಿ, ಇಲ್ಲ ನೀವು ಮೊಬೈಲ್ ಮೇಂಟೈನ್ ಮಾಡಿರಿ, ಬೇಡ ಮೊಬೈಲ್ ಒಂದೇ ಮೇಂಟೈನ್ ಮಾಡಿರಿ, ರಿಜಿಸ್ಟರ್ ಹೋಗ್ತಾವೆ ಅಂದರೆ ರಿಜಿಸ್ಟರ್ನೂ ತೆಗೆದಿಲ್ಲ, ಮೊಬೈಲ್ನೂ ತೆಗೆದಿಲ್ಲ. ಆಮೇಲೆ ನಮಗೆ ಬರುವಂಥ ಗೌರವಧನದೊಳಗನ ನಾವು ಅದಕ್ಕೆ ರಿಚಾರ್ಜ್ ಮಾಡಿಸ್ಕೊಂಡು ಇಲಾಖೆದ BLO ಕೆಲಸ, ಆಮೇಲೆ ನಮ್ಮ ಇಲಾಖೆ ಕೆಲಸ, ಎಲ್ಲ ಕೆಲಸಗಳನ್ನು ಆ ಫೋನೊಳಗೆ ನಾವು ಹಾಕೋಬೇಕು. ಅದಕ್ಕೆ ಇದೇನು ನಮ್ಮ ಅಂಗನವಾಡಿ ಕಾರ್ಯಕರ್ತರ ನಮ್ಮ ಕರ್ಮ ಅಂತ ನಾವು ಅಂತೀವಿ.